ಸ್ನೇಹಿತರೆ, ಯಾರಿಗಿಷ್ಟ ಇರಲ್ಲ ಹೇಳಿ? ನಮ್ಮ ಲೈಫಲ್ಲಿ ಏನಾದರೂ ಒಂದು ಫುಲ್ ಇನ್ಫಾರ್ಮೇಷನ್ ಒಂದು ಕಡೆ ಇದ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು ಅನಿಸುತ್ತೆ. 10 ವರ್ಷಗಳ ಹಿಂದೆ ಏನಾಗಿತ್ತು, ಅಥವಾ ಬರೋ ನೆಕ್ಸ್ಟ್ ಮುಂದೆ 10 ವರ್ಷ ಏನಾಗುತ್ತೆ ನನ್ನ ಲೈಫಲ್ಲಿ, ಅಥವಾ 200 ವರ್ಷದ ಹಿಂದೆ ನಾನು ಏನು ಮಾಡ್ತಾ ಇದ್ದೆ, ಹೀಗೆ ನಮ್ಮ ಎಲ್ಲ ಹಿಸ್ಟ್ರಿ ಗೊತ್ತಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ನಮ್ಮೆಲ್ಲರಿಗೂ ಅನ್ಸುತ್ತಲ್ವ. ಅದಕ್ಕೆ ನಾವು ಎಷ್ಟೋ ಜನ ಆಸ್ಟ್ರಾಲಜಿ, ನ್ಯೂಮರಾಲಜಿ ಅಂತ ನಮ್ಮ ಭವಿಷ್ಯವನ್ನು ಕೇಳೋಕ್ಕೆ ನೋಡ್ತೀವಿ ಅಲ್ವಾ. ವಿ ಆರ್ ಸೋ ಕ್ಯೂರಿಯಸ್ ಟು ನೋ ಅಬೌಟ್ ಅವರ್ ಸೆಲ್ಫ್. ಆದರೆ ಪ್ರತಿಯೊಬ್ಬರಲ್ಲೂ ಕೂಡ ಅವರ ಬಗ್ಗೆ ತಿಳ್ಕೊಳ್ಳೋ ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಎಸ್, ಇವತ್ತಿನ ವಿಡಿಯೋ ಆಕಾಶಿಕ್ ರೆಕಾರ್ಡ್ ಬಗ್ಗೆ. ನಾವು ಎಷ್ಟೋ ಬಾರಿ ಕೇಳಿರ್ತೀವಲ್ವ, ಯಾರೋ ಬೇರೆ ಇನ್ನೊಬ್ಬರ ಆಕಾಶಿಕ್ ರೆಕಾರ್ಡ್ಗೆ ಹೋಗಿ ಚೆಕ್ ಮಾಡಿ ಅವ್ರಿಗೆ ಸೊಲ್ಯೂಷನ್ ಕೊಟ್ಟಿದ್ದಾರೆ, ಅಥವಾ ಆಕಾಶಿಕ್ ರೆಕಾರ್ಡ್ಸ್ ವರ್ಕ್ಶಾಪು ಕೋರ್ಸಸ್ ಎಲ್ಲ ನೋಡ್ತಾ ಇರ್ತೀವಲ್ವ. ಸೊ ನನಗೆ ತಿಳಿದಿರೋ ಆ ಇನ್ಫಾರ್ಮೇಷನನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಈ ಆಕಾಶಿಕ್ ರೆಕಾರ್ಡ್ಸ್ ಅಂದರೆ ಏನಿರುತ್ತೆ ಆಕಾಶಿಕ್ ರೆಕಾರ್ಡ್ಸಲ್ಲಿ, ಆಕಾಶಿಕ್ ರೆಕಾರ್ಡ್ಸ್ ಯಾರು ಆ್ಯಕ್ಸಸ್ ಮಾಡ್ಬೋದು, ಆಕಾಶಿಕ್ ರೆಕಾರ್ಡ್ಸ್ ಹೇಗೆ ಆ್ಯಕ್ಸಸ್ ಮಾಡಬೇಕು, ಹೀಗೆ ಇದರ ಹಿಸ್ಟ್ರಿ ಮತ್ತು ಹೇಗೆ ನಾವು ಕನೆಕ್ಟ್ ಆಗ್ಬೋದು, ನಮ್ಮ ರೆಕಾರ್ಡ್ಸನ್ನು ಹೇಗೆ ನಾವು ನೋಡ್ಕೋಬೋದು ಅನ್ನೋ ಪ್ರತಿಯೊಂದು ವಿಷಯವನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಎಸ್, ನನ್ನ ವಿಡಿಯೋನ ನೀವು ಮೊದಲೇ ಬಾರಿ ನೋಡ್ತಾ ಇದ್ದರೆ ಸ್ನೇಹಿತರೆ, ನನ್ನ ಹೆಸರು ಪ್ರಿಯಾಂಕಾ. ನಾನು ಕಳೆದ 10 ವರ್ಷದಿಂದ ಈ ಸ್ಪಿರಿಚುವಲ್ ಪಾತಲ್ಲಿ ಸಾಧನೆಯನ್ನು ಮುಂದುವರಿಸ್ತಾ ಹಲವಾರು ಎಕ್ಸ್ಪಿರಿಮೆಂಟ್ಸನ್ನು ಮಾಡಿ ನನಗೆ ಏನು ವರ್ಕ್ ಆಗಿದೆನೋ ಅದನ್ನು ಎಲ್ಲರಿಗೂ ಹಂಚೋ ಪ್ರಯತ್ನವನ್ನು ಈ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ಮಾಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಏನಿದು ಆಕಾಶಿಕ್ ರೆಕಾರ್ಡ್ಸ್, ಇದರ ಅರ್ಥ ಏನು? ಆಕಾಶ ಅಂತಂದರೆ ಇದೊಂದು ಸಂಸ್ಕೃತ್ ವರ್ಡ್, ಸ್ಕೈ ಅಂತ ಅರ್ಥ. ನಾವು ಇದನ್ನು ಕೇಳೇ ಇರ್ತೀವಲ್ವ. ಅಂದರೆ ಸ್ಕೈ ಅಂದರೆ ಲಿಮಿಟ್ಲೆಸ್, ಅದಕ್ಕೆ ಕೊನೆಯೇ ಇಲ್ಲ. ಈ ಆಕಾಶಿಕ್ ರೆಕಾರ್ಡ್ಸ್ ಅಂತಂದರೆ ಪ್ರತಿಯೊಂದು ಆತ್ಮದ ರೆಕಾರ್ಡ್ ಎಷ್ಟು ವ್ಯಾಸ್ಟ್ ಆಗಿರುತ್ತೆ ಅಂದರೆ ಎಂಡ್ಲೆಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ನಿಮ್ಮ ಹಾಗೂ ಈ ಭೂಮಿ ಮೇಲಿರೋ ಪ್ರತಿಯೊಂದು ಜೀವಿಯ ಪ್ರತಿಯೊಂದು ರೆಕಾರ್ಡ್ ಕೂಡ ಇದರಲ್ಲಿರುತ್ತೆ. ಇದರ ಹಿಸ್ಟ್ರಿಯನ್ನು ನಾವು ನೋಡ್ತಾ ಹೋದಾಗ ಇದು ಹೆಂಗೆ ಶುರುವಾಯಿತು ಅಂದರೆ ನಿಮಗೆ ನೆನಪಿರ್ಬೋದಲ್ವ, ಚಿಕ್ಕ ವಯಸ್ಸಲ್ಲಿ ನಾವು ಮೂವೀಸಲ್ಲೆಲ್ಲ ನೋಡ್ತಾ ಇರ್ತಿದ್ವಿ, ಚಿತ್ರಗುಪ್ತ ಎಲ್ಲ ಲೆಕ್ಕವನ್ನು ಬರಿತಾ ಇರ್ತಾನೆ ಅಂತ. ಅಂದರೆ ಒಂದು ಸಿಂಬಾಲಿಕ್ ಆಗಿ ಅದನ್ನು ತೋರಿಸಲಾಗುತ್ತೆ. ಆದರೆ ಆ್ಯಕ್ಚುವಲಿ ಈ ರೆಕಾರ್ಡ್ಸನ್ನು ಬರೆಯೋದು ನಾವೇನೆ. ಈ ಪ್ರತಿಯೊಂದು ಕ್ಷಣವೂ ಕೂಡ ನಮ್ಮ ಆಲೋಚನೆ, ನಮ್ಮ ಭಾವೋದ್ರೇಗ, ನಮ್ಮ ಕರ್ಮಗಳು, ನಮ್ಮ ಕಾರ್ಯಗಳು, ನಮ್ಮ ಆಯ್ಕೆಗಳ ಮೂಲಕ ಈ ರೆಕಾರ್ಡ್ಸನ್ನೆಲ್ಲ ನಾವು ಬರಿತಾ ಹೋಗ್ತೀವಂತೆ. ಅದಕ್ಕೆ ಇದರಲ್ಲಿ ಬರೀ ಈ ಪ್ರಸ್ತುತ ಕ್ಷಣದ ಜೀವನದ ಬಗ್ಗೆ ಅಷ್ಟೇ ಅಲ್ಲ, ನಮ್ಮ ಆತ್ಮ ಯಾವಾಗ ಜನ್ಮ ತಗೊತಾ ಇದ್ದಾಗಿಂದ ಇಲ್ಲಿವರೆಗೂ ಏನೇನು ಅದು ಕರ್ಮಗಳನ್ನು ಮಾಡಿದೆ, ಎಲ್ಲೆಲ್ಲಿ ಬ್ಲಾಕ್ಸ್ ಕ್ರಿಯೇಟ್ ಮಾಡಿದೆ, ಎಲ್ಲೆಲ್ಲಿ ಒಳ್ಳೆ ಕರ್ಮಗಳನ್ನು ಮಾಡಿದೆ, ಪ್ರತಿಯೊಂದು ಕೂಡ ಇನ್ ಡೀಟೇಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಈ ಆಕಾಶಿಕ್ ರೆಕಾರ್ಡ್ಸ್ ಈ ವರ್ಡನ್ನು ಮೊದಲಿಗೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಬ್ಲವಸ್ಕಿ ಅವರು ಅಂತ ಹೇಳ್ತಾರೆ. ಈ ಥಿಯೋಸಾಫಿಕಲ್ ಸೊಸೈಟಿ ಮೂಮೆಂಟ್ ಫೌಂಡರ್ ಅವರು. ಮುಂಚೆ ಇದರ ಬಳಕೆ ನಮ್ಮ ಪೂರ್ವಜರಲ್ಲಿ ಇದ್ದೇ ಇತ್ತು ಅಂತ ಹೇಳ್ತಾರೆ. ಈ ಬುದ್ಧಿಸ್ಟ್ ಅವರೆಲ್ಲ ಈ ಆಕಾಶಿಕ್ ರೆಕಾರ್ಡ್ಸನ್ನು ಆಲಯ ಕಾನ್ಷಿಯಸ್ನೆಸ್ ಅಂತ ಹೇಳ್ತಿದ್ರಂತೆ. ಆಲಯ ಅಂತಂದರೆ ಅದು ಕೂಡ ಒಂದು ಸಂಸ್ಕೃತ ಪದ. ಆಲಯ ಅಂದರೆ ಎಂಡ್ಲೆಸ್ ಅಂತ, ಲಿಮಿಟ್ಲೆಸ್, ಅದಕ್ಕೆ ಕೊನೆಯೇ ಇಲ್ಲ. ಅದಕ್ಕೆ ನೋಡಿ ಹಿಮಾಲಯ ಅಂತ ಅಂತೀವಿ. ಯಾಕೆ ಅಂದರೆ ನೆವರ್ ಎಂಡಿಂಗ್ ಸ್ನೋ ಅಂತ. ಅದೇ ರೀತಿಯಾಗಿ ಅವರು ತಮ್ಮ ಧ್ಯಾನ ಸಾಧನೆಯಿಂದ ಅವರ ಪಾಸ್ನೆಲ್ಲ ನೋಡ್ಕೊತಾ ಇದ್ರಂತೆ. ಇನ್ನೂ ಹಿಂದಕ್ಕೆ ಹೋದಾಗ ಇದನ್ನು ಬುಕ್ ಆಫ್ ಲೈಫ್, ಬುಕ್ ಆಫ್ ಲಿವಿಂಗ್ ಅಂತ ಹೇಳ್ತಾ ಇದ್ರಂತೆ. ಅವರ ಕ್ರಿಶ್ಚಿಯಾನಿಟಿ ಅವರ ಶೀರ್ಷಿಕೆಯ ಪ್ರಕಾರ ಮೆಟೆಟ್ರಾನ್ ರೆಕಾರ್ಡಿಂಗ್ ಏಂಜಲ್ ಆಗಿ ಪ್ರತಿಯೊಬ್ಬರ ರೆಕಾರ್ಡನ್ನು ಬರಿತಾ ಹೋಗ್ತಾರೆ ಅಂತ ಹೇಳ್ತಾರೆ. ಅಂದರೆ ನಾವು ತಿಳ್ಕೊಬೇಕಾಗಿದ್ದೇನೆಂದರೆ ಈ ಆಕಾಶಿಕ್ ರೆಕಾರ್ಡ್ಸ್ ಅನ್ನೋದು ಇವಾಗ ತುಂಬ ಟ್ರೆಂಡಿಂಗ್ ಅಲ್ವಾ. ಇದು ಬರೀ ಇವಾಗಷ್ಟೇ ಅಲ್ಲ, ಹಿಂದಿನ ಕಾಲದಿಂದನೂ ಕೂಡ ಬಂದಿರೋದು ಅಂತ ಹೇಳ್ತಾರೆ. ಸೊ ಯಾಕೆ, ಏನಿರುತ್ತೆ ಈ ಆಕಾಶಿಕ್ ರೆಕಾರ್ಡ್ಸಲ್ಲಿ ಅಂತಂದರೆ ಪ್ರತಿಯೊಂದು ಇರುತ್ತೆ. ನಿಮಗೆ ಸಂಬಂಧಪಟ್ಟ ಪ್ರತಿಯೊಂದು ವಿಷಯ ನಿಮ್ಮ ಆಕಾಶಿಕ್ ರೆಕಾರ್ಡಲ್ಲಿ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಉದಾಹರಣೆಗೆ ನಿಮ್ಮ ಪಾಸ್ಟ್ ಲೈಫ್ಸ್ ಬಗ್ಗೆ ಇರುತ್ತೆ, ಎಲ್ಲಿ ಯಾವ ಕರ್ಮಗಳನ್ನು ಮಾಡಿದ್ದೀರಾ,
ಯಾವ ಕರ್ಮಗಳ ಮುಖಾಂತರ ನಿಮ್ಮ ಪ್ರೆಸೆಂಟ್ ಎನರ್ಜೀಸ್ ಹೆಂಗಿದೆ, ಹಾಗೆ ಈ ಪ್ರೆಸೆಂಟಲ್ಲಿ ಏನನ್ನು ಬದಲಾವಣೆ ಮಾಡಿಕೊಂಡ್ರೆ ನಿಮ್ಮ ಫ್ಯೂಚರ್ ಹೇಗೆ ಬದಲಾಗುತ್ತೆ ಅಂತ ಹೇಳ್ತಾರೆ. ಸೊ ನಮಗೆಲ್ಲ ಒಂದು ಕಾನ್ಸೆಪ್ಟ್ ಇರುತ್ತಲ್ವ, ನನ್ನ ಹಣೆ ಬರ ಅಂದರೆ ಇದೆಲ್ಲ ನನ್ನ ಹಣೆ ಬರಪ್ಪ, ನಾನು ಫಿಕ್ಸ್ಡ್ ಅಂತ ಅನ್ಕೊತೀವಲ್ವ. ಆದರೆ ಸ್ಪಿರಿಚುವಲ್ ವಿಸ್ಡಮ್ ಏನು ಹೇಳುತ್ತೆ ಗೊತ್ತಾ, ನಿನ್ನ ಫ್ಯೂಚರ್ ಪ್ರೀ ಡಿಟರ್ಮೈನ್ಡ್ ಅಲ್ಲ, ನಿನ್ನ ಫ್ಯೂಚರ್ ಬದಲಾಗೋ ಚಾನ್ಸ್ ಇರುತ್ತೆ. ಹೇಗೆ ಬದಲಾಗೋ ಚಾನ್ಸ್ ಇರುತ್ತೆ ಅಂದರೆ, ಈಗ ಈ ಪ್ರೆಸೆಂಟ್ ಮೂಮೆಂಟನ್ನು ನೀನು ಬದಲಾವಣೆಯಿಂದ ಜೀವಿಸಿದರೆ ನಿನ್ನ ಫ್ಯೂಚರನ್ನು ಚೇಂಜ್ ಮಾಡ್ಕೋಬೋದು ಅಂತ. ಬಟ್ ಈ ಪ್ರೆಸೆಂಟ್ ಮೂಮೆಂಟನ್ನು ನಾವು ಹೇಗೆ ಚೇಂಜ್ ಮಾಡ್ಕೋಬೇಕು ಅಂದರೆ, ನಮ್ಮ ಪಾಸ್ಟ್ಗಳ ಅರಿವಿಗೆ ಬಂದು ನಾವು ಅಲ್ಲಿ ಕಲಿಬೇಕಾಗಿರೋ ಪಾಠಗಳನ್ನು ಕಲಿತು ಬದಲಾದಾಗ ನಮ್ಮ ಈ ಪ್ರಸ್ತುತ ಕ್ಷಣ ಚೇಂಜ್ ಆಗುತ್ತೆ. ಯಾವಾಗ ಈ ಪ್ರಸ್ತುತ ಕ್ಷಣ ಜ್ಞಾನಮಯವಾಗಿರುತ್ತೋ ಆಗ ನಾವು ಒಳ್ಳೆ ಆಯ್ಕೆಗಳನ್ನು ಮಾಡ್ತಾ ಹೋಗ್ತೀವಿ. ನಮ್ಮ ಆಯ್ಕೆಗಳಿಂದ ಫ್ಯೂಚರ್ ಬದಲಾಗುತ್ತೆ ಅಂತ ಹೇಳ್ತಾರೆ. ಸೊ ನಮ್ಮ ಪಾಸ್ಟ್ ಇರುತ್ತೆ, ಪ್ರೆಸೆಂಟ್ ಇರುತ್ತೆ, ಹಾಗೆ ಫ್ಯೂಚರ್ನು ಕೂಡ ಈ ಆಕಾಶಿಕ್ ರೆಕಾರ್ಡಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಟೈಮ್ಲೆಸ್ ಅಲ್ವಾ. ನಮಗೆ ಈ ಪ್ರೆಸೆಂಟ್ ಮೂಮೆಂಟ್ ಡೆನ್ಸ್ ಆಗಿರೋದ್ರಿಂದ ನಾವು ಇದೇ ಸತ್ಯ ಅಂತ ಅನ್ಕೊತೀವಿ. ಆದರೆ ಫ್ಯೂಚರ್ ಆಲ್ರೆಡಿ ಎಲ್ಲ ಪಾಸಿಬಿಲಿಟೀಸಿಂದ ಅದು ಕೂಡ ರೆಕಾರ್ಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಮತ್ತು ಹೇಗೆ ಈ ಆಕಾಶಿಕ್ ರೆಕಾರ್ಡ್ನ ಆ್ಯಕ್ಸೆಸ್ ಮಾಡೋದು, ಪ್ರತಿಯೊಬ್ಬರಿಂದ ಸಾಧ್ಯನಾ ಅಂತ ಕ್ವೆಶನ್ ಇರುತ್ತಲ್ವ. ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ಕೂಡ ಸಾಧನೆಯ ಮುಖಾಂತರ ಅವರ ಆಕಾಶಿಕ್ ರೆಕಾರ್ಡ್ಸನ್ನು ಆ್ಯಕ್ಸೆಸ್ ಮಾಡ್ಬೋದು, ಅದರಿಂದ ಪಾಠಗಳನ್ನು ಕಲಿಬೋದು, ಅದನ್ನು ಬದಲಾಯಿಸ್ಕೊಳ್ಬೋದು ಅಂತಲೂ ಹೇಳ್ತಾರೆ. ಸೊ ನನ್ನ ಅಭಿಪ್ರಾಯ ಏನು ಅಂತಂದರೆ, ತುಂಬ ಜನ ಆಕಾಶಿಕ್ ರೆಕಾರ್ಡ್ಸ್ ರೀಡಿಂಗ್ಸ್ಗಾಗಿ ಹೋಗ್ತಾ ಇರ್ತಾರೆ ಅಲ್ವಾ, ಬೇರೆಯವರ ಸಹಾಯ ತೊಗೊತಾ ಇರ್ತಾರೆ. ಆದರೆ ನನ್ನ ವ್ಯೂ ಏನು ಅಂತಂದರೆ, ಪ್ರತಿಯೊಬ್ಬರೂ ಕೂಡ ಇಂಡಿಪೆಂಡೆಂಟ್ ಆಗಿರಬೇಕು. ಅವರ ಜೀವನವನ್ನು ಅವರೇ ಬದಲಾಯಿಸ್ಕೊಳ್ಳೋ ಶಕ್ತಿ ಅವರಲ್ಲಿದೆ ಅಂತ ನಂಬಬೇಕು. ಸೊ ಓಕೆ, ಒಂದು ಸಲ ಹೋಗ್ತೀರಾ, 2 ಸಲ ಹೋಗ್ತೀರಾ, ಪದೇ ಆ ಡಿಪೆಂಡೆನ್ಸಿ ಯಾಕೆ ಕ್ರಿಯೇಟ್ ಮಾಡ್ಕೊಬೇಕಲ್ವ? ಆ ಶಕ್ತಿ ನಮ್ಮಲ್ಲೇ ಇದೆ. ಆಕಾಶಿಕ್ ರೆಕಾರ್ಡ್ ಆ್ಯಕ್ಸೆಸ್ ಮಾಡೋ ಆ ಶಕ್ತಿ ನಮ್ಮಲ್ಲೇ ಇರಬೇಕಾದ್ರೆ, ನಮಗೆ ಅದು ಸಾಧ್ಯತೆ ಇರಬೇಕಾದ್ರೆ ನಾವು ಸೆಲ್ಫ್ ಡಿಪೆಂಡ್ ಆಗಿರಬೇಕು. ಮತ್ತು ಇದು ಎಲ್ಲಿರುತ್ತೆ ಆಕಾಶಿಕ್ ರೆಕಾರ್ಡ್ ಅಂತಂದರೆ, ನಮ್ಮ ಒಳಗಡೆನೇ ಇರುತ್ತೆ, ನಮ್ಮ ಸುತ್ತಮುತ್ತಲೂ ಇರುತ್ತೆ, ಎನರ್ಜಿ ಫಾರ್ಮಲ್ಲಿರುತ್ತೆ, ಟೈಮ್ಲೆಸ್ ಆಗಿರುತ್ತೆ, ಕಾನ್ಷಿಯಸ್ನೆಸ್ ರೂಪದಲ್ಲಿರುತ್ತೆ, ವೈಬ್ರೇಟಿಂಗ್ ಎನರ್ಜಿ ರೂಪದಲ್ಲಿರುತ್ತೆ. ಅದು ಒಂದು ನಮಗೆ ವಸ್ತು ರೂಪದಲ್ಲಿ ಕಾಣೋದಿಲ್ಲ. ನಮ್ಮ ಇಂಟ್ಯೂಟಿವ್ ಮೈಂಡಿಂದ ನಮಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಕೊಡಲಾಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಈ ಆಕಾಶ ರೆಕಾರ್ಡ್ ಆ್ಯಕ್ಸೆಸ್ ಮಾಡಬೇಕಂದ್ರೆ ನಾನು ಏನು ಮಾಡಬೇಕು ಅಂತಂದರೆ, ಒಂದು ಟ್ರಸ್ಟ್ ಮಾಡಬೇಕು, ಓಪನ್ ಮೈಂಡಿಂದ ರಿಸೀವ್ ಮಾಡ್ಕೋಬೇಕು. ಕೆಲವೊಂದು ಸರಿ ನಾವು ನಂಬೋದೇ ಇಲ್ಲ ಅಲ್ವಾ, ಈ ಫಿಸಿಕಲ್ ಬಾಡಿ ಅಷ್ಟೇ ನಿಜ, ಇದಕ್ಕಿಂತ ಬಿಟ್ಟು ಬೇರೆ ಏನೂ ಇರೋದಿಲ್ಲ ಅಂದರೆ ನಮ್ಮ ಮೈಂಡನ್ನು ಲಿಮಿಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ, ರೆಸಿಸ್ಟ್ ಮಾಡ್ತಾ ಇರ್ತೀವಿ ಸತ್ಯವನ್ನು ತಿಳ್ಕೊಳ್ಳೋಕ್ಕೆ, ಒಪ್ಪೋದೇ ಇಲ್ಲ. ಯಾವ ಲಾಜಿಕಲ್ ಮೈಂಡ್ ಇಲ್ಲದೆ ಓಪನ್ನೆಸ್ಸಿಂದ ಇದ್ದಾಗ ಮಾತ್ರ ಈ ಆಕಾಶಿಕ್ ರೆಕಾರ್ಡ್ಸ್ನ ಆ್ಯಕ್ಸೆಸ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ಎರಡನೇದು, ಧ್ಯಾನ ಮಾಡ್ತಾ ಹೋಗಬೇಕು. ಧ್ಯಾನ ಮಾಡ್ತಾ ನಾವು ಸ್ಟ್ರೆಸ್ಸನ್ನು ಕಮ್ಮಿ ಮಾಡಿಕೊಂಡಾಗ ಆ ಧ್ಯಾನದ ಸ್ಥಿತಿಯಲ್ಲಿ ನಮ್ಮ ಆಕಾಶಿಕ್ ರೆಕಾರ್ಡ್ಸನ್ನು ನಾವು ಆ್ಯಕ್ಸೆಸ್ ಮಾಡ್ಬೋದು. ಎಲ್ಲ ಗೊತ್ತಲ್ವಾ, ಬ್ರೈನ್ ಫ್ರೀಕ್ವೆನ್ಸಿ, ಬೀಟಾ, ಆಲ್ಫಾ, ಗಾಮಾ ಸ್ಟೇಟ್ ಅಂತ. ಸೊ ನಾವೇನು ಈ ಡೈಲಿ ಲೈಫಲ್ಲಿ ಏನೇನು ಕೆಲಸ ಮಾಡ್ತಾ ಇರ್ತೀವಲ್ವ, ಏನೇನು ಆಲೋಚನೆ ಮಾಡ್ತಾ ಇದ್ದೀವಿ, ಅದೆಲ್ಲ ಬೀಟಾ ಸ್ಟೇಟ್ ಅಂತ ಹೇಳ್ತಾರೆ. ಯಾವಾಗ ನೀವು ಮೆಡಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ವ, ರಿಲ್ಯಾಕ್ಸ್ ಆಗ್ತಿರಲ್ವ, ಆಗ ನಾವು ಆಲ್ಫಾ ಸ್ಟೇಟ್ಗೆ ರೀಚ್ ಆಗ್ತೀವಿ. ಈ ಆಲ್ಫಾ ಸ್ಟೇಟಲ್ಲಿ ನಮ್ಮ ಆಕಾಶಿಕ್ ರೆಕಾರ್ಡ್ಸನ್ನು ನಾವು ಆ್ಯಕ್ಸೆಸ್ ಮಾಡ್ಬೋದು. ಇನ್ನೂ ಡೀಪಾಗಿ ಹೋಗ್ತಾ ತುಂಬ ಜನ ಒಂದು ಟ್ರಾನ್ಸ್ ಸ್ಟೇಟಲ್ಲಿ ಇರ್ತಾರಲ್ವ, ಅದು ಗಾಮಾ ಸ್ಟೇಟ್. ಸೊ ಆ ಸ್ಟೇಟಲ್ಲೂ ಕೂಡ ನಮಗೆ ಆ್ಯಕ್ಸೆಸ್ ಮಾಡೋಕ್ಕಾಗಲ್ಲ. ಸೊ ಯಾವಾಗ ನಾವು ಡ್ರೀಮಿಂಗ್ ಸ್ಟೇಟ್ ಅಂತ ಹೇಳ್ತೀವಿ, ಈ ಮೆಡಿಟೇಟಿವ್ ಸ್ಟೇಟ್ ಆಲ್ಫಾ ಸ್ಟೇಟಲ್ಲಿ ಇರ್ತೀವೋ ಆಗಲೇ ನಮಗೆ ಆಕಾಶಿಕ್ ರೆಕಾರ್ಡ್ಸನ್ನು ನಾವು ಆ್ಯಕ್ಸೆಸ್ ಮಾಡ್ಬೋದು. ಸೊ ಏನೇನಿರುತ್ತೆ ಈ ಆಕಾಶಿಕ್ ರೆಕಾರ್ಡ್ಸಲ್ಲಿ ಅಂದರೆ, ನಾನು ಹೇಳಿದ್ನಲ್ವ, ಪಾಸ್ಟ್ ಇರುತ್ತೆ, ನಿಮ್ಮ ಪ್ರೆಸೆಂಟ್ ಈ ಸಫರಿಂಗ್ಗೆ ಏನು ಕಾರಣ ಅನ್ನೋದಿರುತ್ತೆ, ಆ್ಯಂಡ್ ಏನು ನೀವು ಮಾಡಿದ್ರೆ ನಿಮ್ಮ ಈ ಕರ್ಮ ಕಳೆಯುತ್ತೆ, ಈ ಚಾಲೆಂಜ್ ಕಳೆಯುತ್ತೆ ಅನ್ನೋದಿರುತ್ತೆ. ಆ್ಯಂಡ್ ಫ್ಯೂಚರ್ ಡಿಸಿಷನ್ಸ್ ತೊಗೊಳಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಕೆಲವೊಂದು ತೊಂದರೆಗಳಿಗೆ ಏನು ಮಾಡಿದ್ರೆ ಹೀಲ್ ಆಗುತ್ತೆ ಅನ್ನೋದಿರುತ್ತೆ. ಕೆಲವೊಂದು ಸಾರಿ ನಮ್ಮ ಗೋಲ್ಸನ್ನು ನಾವು ಅಚೀವ್ ಮಾಡೋಕ್ಕಾಗ್ತಾ ಇರಲ್ಲ, ಯಾವ ಕಾರಣದಿಂದ ಆ ಗೋಲ್ಸ್ ಅಚೀವ್ ಆಗ್ತಾ ಇಲ್ಲ ಅನ್ನೋದು ಕೂಡ ನಮ್ಮ ಆಕಾಶಿಕ್ ರೆಕಾರ್ಡ್ಸಲ್ಲಿ ನೋಡಿಕೊಂಡು ಎಲ್ಲಿ ತಪ್ಪು ಮಾಡ್ತಿದ್ದೀವಿ ಅಂತ ಕೂಡ ನಾವು ನೋಡ್ಕೋಬೋದು. ಸ್ಟ್ರೆಸ್ಸಿಂದ ಇರ್ತೀವಲ್ವ ಯಾವಾಗ ನೋಡಿದ್ರು, ಈ ಸ್ಟ್ರೆಸ್ ಲೆವೆಲನ್ನು ಕಮ್ಮಿ ಮಾಡಿಕೊಂಡಾಗ ಆಟೋಮೆಟಿಕ್ಕಾಗಿ ನಾವು ಮೆಡಿಟೇಟಿವ್ ಸ್ಟೇಟ್ಗೆ ಹೋಗೋಕ್ಕಾಗುತ್ತೆ. ಸೊ ಅದಕ್ಕೆ ಕೆಲವೊಂದು ಬ್ರೀತಿಂಗ್ ಟೆಕ್ನಿಕ್ಸನ್ನು ನೀವು ಫಾಲೋ ಮಾಡ್ತಾ ಹೋಗಬೇಕು. ಉದಾಹರಣೆಗೆ ಎವ್ರಿ 1 hour
ಒಂದು 5 ಡೀಪ್ ಬ್ರೀತಿಂಗ್ಸನ್ನು ಮಾಡೋದು, ರಿಲ್ಯಾಕ್ಸ್ ಆಗೋದು. ಈ ರೆಗ್ಯುಲರ್ ರಿಲ್ಯಾಕ್ಸೇಷನ್ಸ್ ಮಾಡೋದ್ರಿಂದನೂ ಕೂಡ ಈಸಿಯಾಗಿ ಆ್ಯಕ್ಸಸ್ ಮಾಡ್ಬೋದು. ಅಫರ್ಮ್ ಮಾಡ್ತಾ ಹೋಗಬೇಕು. ಇಂಟೆನ್ಷನ್ಸ್ ಆರ್ ಮಸ್ಟ್ ಅಂತ ನಾನು ಹೇಳ್ತೀನಿ. ಏನೇ ಕೆಲಸ ಮಾಡೋಕ್ಕಿಂತ ಮುಂಚೆ ನಮ್ಮ ಇಂಟೆನ್ಷನ್ಸನ್ನು ನಾವು ಸೆಟ್ ಮಾಡ್ಕೊಬೇಕು. ಸೊ ಯೂನಿವರ್ಸ್ಗೆ ಕೇಳಬೇಕು, ಯೂನಿವರ್ಸ್ ನಾನು ನನ್ನ ಆಕಾಶಿಕ್ ರೆಕಾರ್ಡ್ಸನ್ನು ಆ್ಯಕ್ಸೆಸ್ ಮಾಡೋ ಎಬಿಲಿಟಿ ನನಗೆ ಕೊಡು, ನಾಲೆಜ್ ನನಗೆ ಕೊಡು, ಅದನ್ನು ತಿಳ್ಕೊಳ್ಳೋ ಜ್ಞಾನ ಕೊಡು ಅಂತ ಯಾವಾಗಲೂ ಅಫರ್ಮ್ ಮಾಡ್ತಾ ಇರಬೇಕು. ನಾನು ಐ ಆಮ್ ರೆಡಿ ಟು ಆ್ಯಕ್ಸಸ್ ಮೈ ಆಕಾಶಿಕ್ ರೆಕಾರ್ಡ್ಸ್ ಅಂತ ನಮ್ಮ ಹಾರ್ಟ್ ಕಾನ್ಷಿಯಸ್ನೆಸ್ಸಿಂದ ಇರಬೇಕು. ಅಂದರೆ ಯಾವಾಗಲೂ ಕೂಡ ನಮ್ಮ ಹೃದಯದಲ್ಲಿ ಒಂದು ಗೊತ್ತಿಲ್ಲಾರ್ದೇ ಇರೋ ಒಂದು ನೆಮ್ಮದಿ, ಒಂದು ಶಾಂತಿ ಇರುತ್ತೆ. ಯಾವಾಗ ಮೆಡಿಟೇಷನ್ ಮಾಡಿದ್ರೂ ಕೂಡ ನಮ್ಮ ಹಾರ್ಟ್ ಕಾನ್ಷಿಯಸ್ಸಿಂದ ಕನೆಕ್ಟ್ ಆಗಿ ಮಾಡ್ತಾ ಹೋಗ್ಬೇಕು. ಹೆಂಗೆ ಅಂದರೆ ನಿಮ್ಮ ಗಮನವನ್ನು ನಿಮ್ಮ ಹಾರ್ಟ್ ಹತ್ರ ನೀವು ಕೇಂದ್ರೀಕರಿಸಿದರೆ ಆಟೋಮೆಟಿಕ್ಕಾಗಿ ನಿಮ್ಮ ಹಾರ್ಟ್ ಕಾನ್ಷಿಯಸನ್ನು ನೀವು ಫೀಲ್ ಆಗೋ ಅವಕಾಶಗಳಿರುತ್ತೆ. ಮತ್ತು ಈ ಆಕಾಶಿಕ್ ರೆಕಾರ್ಡ್ಸನ್ನು ಹೇಗೆ ಆ್ಯಕ್ಸೆಸ್ ಮಾಡಬೇಕು ಅಂತಂದರೆ, ನೀವು ಯಾವಾಗ ರಿಲ್ಯಾಕ್ಸ್ಡ್ ಆಗಿರ್ತೀರಲ್ವ ಆಗಲೇ ಈ ಆಕಾಶಿಕ್ ರೆಕಾರ್ಡ್ಸ್ ನಿಮಗೆ ಓಪನ್ ಆಗ್ತಾ ಬರುತ್ತೆ. ಸೊ ಮೆಡಿಟೇಷನ್ ಮಾಡ್ತಾ ನೀವು ಇಂಟೆನ್ಷನ್ ಇಟ್ಕೊಂಡು ಕೂಡಬೇಕು, ನಾನು ನನ್ನ ಆಕಾಶಿಕ್ ರೆಕಾರ್ಡ್ಸನ್ನು ಚೆಕ್ ಮಾಡಬೇಕು, ಅದರಿಂದ ಯಾವ ಲೆಸನ್ ಇನ್ನೂ ಪೆಂಡಿಂಗ್ ಇದೆ ಅದನ್ನು ಕಲಿಬೇಕು, ಇದಕ್ಕೆ ಸಹಾಯ ಮಾಡೋ ಮಾಸ್ಟರ್ಸ್ ಯಾರಿದ್ದೀರಾ ಅವ್ರಿಗೆ ನನಗೆ ಕನೆಕ್ಟ್ ಆಗಬೇಕು ಅಂತ ನಿರಂತರ ಧ್ಯಾನ ಸಾಧನೆ ಮಾಡಬೇಕು. ಸೊ ನಮ್ಮ ಎನರ್ಜಿ ಎಷ್ಟಿರುತ್ತೋ ಅಷ್ಟು ಬ್ಯೂಟಿಫುಲ್ಲಾಗಿ ನಮ್ಮ ಆ ರೆಕಾರ್ಡ್ಸನ್ನು ಆ್ಯಕ್ಸೆಸ್ ಮಾಡೋ ಶಕ್ತಿ ನಮಗಿರುತ್ತೆ. ಸೊ ಅದಕ್ಕೆ ಎವ್ರಿ ಡೇ 3 hours ಮೆಡಿಟೇಷನ್ ಮಾಡಿ ಫಾರ್ 41 days ವಿತೌಟ್ ಫೇಲ್ 3 hours ಮೆಡಿಟೇಷನ್ ಮಾಡಿ. ಇಂಟೆನ್ಷನ್ ಇಟ್ಕೊಂಡು ಕೂತ್ಕೊಳ್ಳಿ, ನಾನು ನನ್ನ ಆಕಾಶಿಕ್ ರೆಕಾರ್ಡ್ಸನ್ನು ಆ್ಯಕ್ಸೆಸ್ ಮಾಡಬೇಕು ಅಂತ. ಖಂಡಿತವಾಗ್ಲೂ ಯೂನಿವರ್ಸ್ ನಿಮಗೆ ಸಹಾಯ ಮಾಡೇ ಮಾಡುತ್ತೆ ಅನ್ನೋದು ನನ್ನ ನಂಬಿಕೆ. ಎಸ್, ಸೊ ಇನ್ನು ಬರೋ ವೀಡಿಯೋಸಲ್ಲಿ ಈ ಆಕಾಶಿಕ್ ರೆಕಾರ್ಡ್ಸನ್ನು ಹೇಗೆ ನಾವು ಡಿಕೋಡ್ ಮಾಡಬೇಕು, ಯಾವ ರೀತಿ ಮೆಡಿಟೇಷನ್ಸನ್ನು ಮಾಡಬೇಕು ಅನ್ನೋ ವೀಡಿಯೋಸ್ಗಳನ್ನು ಹಾಕ್ತಾ ಹೋಗ್ತೀನಿ. ಸ್ಟೇ ಟ್ಯೂನ್ಡ್. ಬಾಯ್ ಬಾಯ್, ಟೇಕ್ ಕೇರ್.